ಇದ್ವಿ ಡಿಜಿಎಂಒ ಮೀಟಿಂಗ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ, ಏನ್ ಚರ್ಚೆ ಆಗಬಹುದು, ಯಾವುದರ ಸಾಧ್ಯತೆ ಇದೆ, ಭಾರತಕ್ಕೆ ಅಪ್ಪರ್ ಹ್ಯಾಂಡ್ ಅಂತಿದಾರಲ್ಲ ಅದು ಎಷ್ಟರ ಮಟ್ಟಿಗೆ ನೆಗೋಸಿಯೇಷನ್ ಟೇಬಲ್ ನಲ್ಲಿ ಇರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಗಳಿದ್ದಾರೆ. ಮೊದಲನೇದಾಗಿ ಸ್ಕ್ವಾಡ್ರನ್ ಲೀಡರ್ ಆಗಿರುವಂತಹ ಭಾಸ್ಕರ್ ಸರ್ ಇದ್ದಾರೆ. ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜೈ ಹಿಂದ್ ಸರ್. ಜೈ ಹಿಂದ್. ಅದೇ ರೀತಿ ನಮ್ಮ ಜೊತೆಗೆ ವೆಂಕಟೇಶ್ ನಾಯಕ್ ಇದ್ದಾರೆ, ನಿವೃತ್ತ ಕರ್ನಲ್. ಜೈ ಹಿಂದ್ ಸರ್. ನಮಸ್ಕಾರ. ಹಾಗೆ ನಮ್ಮ ಜೊತೆಗೆ ನಿವೃತ್ತ ನೌಕಾದಳದ ಅಧಿಕಾರಿ ಆಗಿರುವಂತಹ ವಿರೂಪಾಕ್ಷಪ್ಪ ದಿಗ್ಗಣ್ಣನವರಿದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಜೈ ಹಿಂದ್. ನಮಸ್ಕಾರ. ಜೈ ಹಿಂದ್. ವಿರೂಪಾಕ್ಷ ಸರ್, ನಿಮ್ಮಿಂದನೇ ನಾನು ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ನೌಕಾದಳದ ಅಧಿಕಾರಿಗಳ ಕೆಲಸ ಸಿಗುತ್ತೆ ಆಗ ಒಂದು ದೇಶ ಸೃಷ್ಟಿ ಆಗುತ್ತೆ ಅಂತ ನಮಗೊಂದು ನಂಬಿಕೆ. ಯಾಕಂದ್ರೆ ಬಾಂಗ್ಲಾ ಸೃಷ್ಟಿ ಆಗಿದ್ದು ಹೇಗೆ ಅನ್ನೋದು ನೌಕಾದಳದ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರಿಗಿಂತ ಬೆಟ್ರ್ ಯಾರು ಹೇಳಕ್ ಆಗಲ್ಲ. ನಿಮಗೆ ಈ ಸಲ ಕೆಲಸ ಕೊಡ್ತಾರೆ ಅಂತ ಅನ್ಕೊಳ್ತಾ ಇದ್ವಿ, ಕೆಲಸ ಕೊಡೋದಕ್ಕೂ ಮುಂಚೆನೆ ನಿಲ್ಸಿದ್ರು. ಸ್ವಲ್ಪ ನಿರಾಸೆನಾ ಹೆಂಗೆ ಸರ್? ನಮಗೇನು ನಿರಾಸೆನೇ ಇಲ್ರಿ ಮೇಡಮ್. ಆ್ಯಕ್ಚುಲಿ ದೇಶ ಸೇವೆ ಮಾಡೋದು ಫಸ್ಟ್ ಪ್ರಯಾರಿಟಿ. ಎಷ್ಟು ನಾವು ತಿಜೋರಿ ಎಷ್ಟು ಇಂಪಾರ್ಟೆಂಟ್ ಇರ್ತೈತಲ್ಲ ಅಷ್ಟು ನಮ್ಮ ದೇಶ ಕಾಯೋದು ಭಾಳ ಇಂಪಾರ್ಟೆಂಟ್. ಸೊ ನಾವು ಯಾವಾಗಲೂ ಸಿದ್ಧ ಇರಬೇಕಾಗ್ತದೆ ಮೇಡಮ್. ಟು ಸರ್ವ್ ಫಾರ್ ಅ ನೇಷನ್ ಇಟ್ ಇಸ್ ಸರ್ವಿಂಗ್ ಟು ದ ಗಾಡ್. ಸೊ ಅದರಿಂದ ಭಾಳ ನಮಗೆ ಪ್ರೊಟೆಕ್ಟ್ ಮಾಡೋದು ಅವಕಾಶ ಸಿಗ್ತದೆ. ನಮ್ಮ ದೇಶ ಹೆಂಗೆ ಮುಖ್ಯ, ಅದರಲ್ಲೇ ಸಿಟಿಜನ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು, ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಯಾವಾಗಲೂ ಸಿದ್ಧ ಇರ್ತೇವೆ. ಬಟ್ ನಮ್ಮ ಭಾರತ ದೇಶ ಸಾಕಷ್ಟು ಸದೃಢವಾಗಿದೆ ಮೇಡಮ್. ಇಂಡಿಯನ್ ನೇವಿ ಎಸ್ಪೆಷಲಿ 1971 ವಾರದೊಳಗೆ ಪಾಠ ಕಲಿಸಿದ್ದು ಅದ ಮೇಡಮ್. ಎಕ್ಸಾಕ್ಟ್ಲಿ. ಸೊ ಇಟ್ ಇಸ್ ನೈಸ್ ಅಪರ್ಚುನಿಟಿ ಫಾರ್ ಅಸ್ ಟು ಅಟ್ಯಾಕ್. ಪೊಸಿಷನಲ್ ಇದೀವಿ ಅಂತ ಹೇಳ್ತಾ ಇದ್ರು. ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ. ಭಾಸ್ಕರ್ ಸರ್, ನಿಮ್ಮಿಂದ ಕೂಡ ಫಸ್ಟ್ ರಿಯಾಕ್ಷನ್ ಪಡ್ಕೊಂಡು ಬಿಡ್ತೀನಿ ನಾನು. ಪಾಕಿಸ್ತಾನ ಕಳೆದ 24 ಗಂಟೆ ಅವಧಿಯಲ್ಲಿ ಸೈಲೆಂಟ್ ಆಗಿದೆ. ಬಟ್ ಶತ್ರು ಸೈಲೆಂಟ್ ಆಗಿದ್ದಾನೆ ಅಂದ ಮಾತ್ರಕ್ಕೆ ಅವನು ಹೆದರಿದ್ದಾನೆ ಅಂತ ನಾವು ಅಂದ್ಕೊಳ್ಬೇಕಾ, ಅಥವಾ ಪ್ರಿಪರೇಷನ್ಗೆ ಟೈಮ್ ತಗೊಳ್ತಿದ್ದಾನೆ ಅಂತ ನಾವು ಅಂದ್ಕೊಳ್ಬೇಕಾ? ಹೆದರಿ ಅಂತೂ ಇಲ್ಲ, ಹೆದರಿಕೆ ತೋರಿಸಿದ್ದಾರೆ. ಆದರೆ ದೇ ಆರ್ ಇನ್ ಅ ವೆರಿ ಡೇಂಜರಸ್ ಸ್ಟೇಟ್ ವಿಚ್ ವಿ ಶುಡ್ ರಿಯಲೈಸ್. ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ನಾವು ಅರ್ಥ ಮಾಡ್ಕೊಳ್ಳೋ ಫೇಲ್ ಆಗಿದೀವಿ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಇಂಡಿಯನ್, ಬಟ್ ವಿ ಹ್ಯಾವ್ ಫೇಲ್ಡ್ ಟು ಯೂಸ್ ದಿಸ್ ವಂಡರ್ಫುಲ್ ಸುಸಂದರ್ಭನ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಮೊನ್ನೆ 2 ದಿವಸ ನಾನು ಯಾವ ಚಾನಲ್ಗೂ ಹೋಗಲ್ಲ. ಲೆಟ್ ದ ಗನ್ ಸ್ಪೀಕ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾನು ಫೋನಲ್ಲಿ ಹೇಳಿದ್ದೀನಿ. ಲೆಟ್ ಗನ್ ಸ್ಪೀಕ್, ಐ ಡೋಂಟ್ ವಾಂಟ್ ಸ್ಪೀಕ್ ಅಂತ ಅಂದ್ಬಿಟ್ಟು ಎಲ್ಲ ಚಾನಲ್ಸ್ಗೂ ಇದೇ ಉತ್ತರ ಕೊಟ್ಟಿರೋದು ನಾನು. ಮೊನ್ನೆ ದಿವಸ ಹೇಳಿದ್ದು, ಪ್ರತಿ ದಿವಸನೂ ಪ್ರತಿ ಕ್ಷಣನೂ ಈಗ ಮುಖ್ಯ. ನಾವು 1 ದಿವಸ ಡಿಲೇ ಮಾಡಿದ್ರು ವೆಸ್ಟರ್ನ್ ಕಡೆಯಿಂದ ಅಯ್ಯೋ ಪಾಪನೂ ಶುರು ಆಗುತ್ತೆ. ಇದಾಗಿದೆ ಇವತ್ತು. I am very wild. I don't speak loudly. But today I feel disappointed. It is as bad as RCB ಭಕ್ತರಿದಾರಲ್ಲ ನಾವು, RCB ಫ್ಯಾನ್ಸ್. ಈ ಸಾರಿ ಕಪ್ ನಮ್ದೆ ಹೊಡ್ಕೊಂಡು ಇವತ್ತು ಟುಡೇ ವಿ ಆರ್ ಬ್ಲಡಿ ಇನ್ ಅ ಟೆರಿಬಲ್ ಸ್ಟೇಟ್. ವಿದಿನ್ 2 hours ನೀವು ನೆಗೋಷಿಯೇಷನ್ ನೆಕ್ಸ್ಟ್ ಹೋಗಿ ಸೀಸ್ ಫೈರ್ಗೆ ಒಪ್ಕೊಳ್ಳೋಕೆ ಮುಂಚೆ ಒಂದು 2-3 ಕೊಡ್ಬೋದಾಯ್ತಲ್ಲ ಅವ್ರಿಗೆ. ಏನು ನನಗೆ ವಿದಿನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರನ್ನ 75 ವರ್ಷದಿಂದ ನೋಡಿದ್ದೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಹೇಳ್ಬೇಕಾಗಿತ್ತು, ಫಸ್ಟ್ 4 ಜನ ಇದ್ದಾರಲ್ಲ ಅವ್ರನ್ನ 24 hours ಡೆಡ್ ಆರ್ ಅಲೈವ್ ಪ್ರೊಡ್ಯೂಸ್ ಮಾಡಿ ವಿತ್ ಕ್ಲಾರಿಫೈ. ನಾಟ್ ಅಟ್ ಯಾರನ್ನೋ ಸಾಯಿಸ್ಬಿಟ್ಟು ಇವರೇ 4 ಜನ ಅಲ್ಲ, ಅವರೇ ಕ್ಲಾರಿಟಿ. ನಾವು ಮತ್ತು ಫೋಟೋಸ್ ಇದಾವೆ ತಾನೆ, ಅವ್ರು ನಮಗೆ ತೋರಿಸಿ 24 ಗಂಟೆಲಿ ಒಂದು. ಯಾಕಂದ್ರೆ 2 hours ಇತ್ತು, ಯಾಕಂದ್ರೆ 3:30 ಮಾತಾಡಿದ್ದು, 5 ಗಂಟೆಗೆ ಘೋಷಣೆ ಮಾಡಿದ್ದು. You give us that 24 hours, no compromise. ಎರಡನೇದು, ನೀವು ತಪ್ಪಿನ 1 ಗುಂಡು ಆರಿಸಿದ್ರೆ ನಾನು 1000 ಗುಂಡು ಆರಿಸ್ತೀನಿ ಅಂತ ಹೇಳ್ಬೇಕು. ಆವಾಗ ನಾವು ಈಗೇನು ಹೇಳ್ತೀರಿ? ಮತ್ತೆ ಒಂದು ಸೀಸ್ ಫೈರ್ ಆಯ್ತಲ್ಲ, ನಮ್ಮ DGMO ಬಂದ್ಬಿಟ್ಟು ಏನಣ್ಣ ನಾವು ಸೀಸ್ ಫೈರ್ ಅಗ್ರಿ ಮಾಡ್ಕೊಂಡಿದ್ದೀವಿ, ನೀವು ಫೈರ್ ಮಾಡ್ತಾ ಇದ್ದೀರಾ. ಬುಲೆಟ್ ಶುಡ್ ಹ್ಯಾವ್ ಸ್ಪೋಕನ್, ನಾಟ್ ಫೋನ್ ಅಟ್ ಆಲ್. ಸರ್ ವೆಂಕಟೇಶ್ ಸರ್, ಈ ಬೆಳವಣಿಗೆಗಳನ್ನು ನೀವು ನಿರೀಕ್ಷೆ ಮಾಡಿದ್ರಾ ಅಂತೇಳಿ ಏನು ಹೇಳ್ತೀರಿ ಅಂತ? ಇದು ನೋಡಿ, ಸೀಸ್ ಫೈರ್ ಈಸ್ ಎನಿ ಟೈಮ್ ಗುಡ್ ಫಾರ್ ಬೋತ್ ದ ಕಂಟ್ರೀಸ್ ಎಕನಾಮಿಕಲಿ. ಒಂದು ಏನಪ್ಪ ಅಂದರೆ ಎಸ್ಕಲೇಷನ್ ಡಿ-ಎಸ್ಕಲೇಟ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಟೆಪ್. ಬಟ್ ಈ ಥರ ಆದದ್ದು ಸೀಸ್ ಫೈರ್ ನಮ್ಮದು ಮಿಲಿಟರಿ ಅಡ್ವಾಂಟೇಜ್ ಇದ್ದಾಗ ಸೀಸ್ ಫೈರ್ ಏನಿದೆಯಲ್ಲ, ದಿಸ್ ಇಸ್ ಅ ಮೀಕ್ ಸರೆಂಡರ್. ಯಾಕಂದರೆ ವಿತಿನ್ ಏನಪ್ಪ ಅಂದ್ರೆ 3:15 ಮಾತಾಗ್ತದೆ, 5 ಗಂಟೆಗೆ ವಿತಿನ್ 2 hours ಏನಂತಂದ್ರೆ ನೀವು ಸೀಸ್ ಫೈರ್ಗೆ ಅಗ್ರಿ ಆಗ್ತೀರ.
ಈಗ ಜನರಿಗೆ ಗೊತ್ತಿಲ್ಲ ಸೀಸ್ ಫೈರ್ಗೆ ನೀವು ಕಂಡೀಷನ್ ಏನು ಹಾಕಿದ್ರಿ, ಕಂಡೀಷನ್ ಹಾಕಿ ಸೀಸ್ ಫೈರ್ ಮಾಡ್ರಿ. ಅನ್ಕಂಡೀಷನಲ್ ಸೀಸ್ ಫೈರ್ ಇಸ್ ಅ ಸುಸೈಡಲ್ ಆಕ್ಟ್. ನಾವು ಇದನ್ನ ನಾವು ಸೀಸ್ ಫೈರ್ ಅನ್ಬೇಕಾ ಟ್ಯಾಕ್ಟಿಕಲ್ ಪಾಸ್ ಅನ್ಬೇಕಾ ನೀವು ಕೇಳ್ತೀನಿ ನಾನು ಬೇಕಾದ ನಿಮ್ಮನ್ನ. ವರ್ಡ್ ಯೂಸ್ ಮಾಡ್ರಿ ಮೇಡಮ್. Okay. ಇದೇನಪ್ಪ ಅಂದ್ರೆ ಏನಪ್ಪ ಅಂದ್ರೆ ವಾರ್ ಆಫಿಷಿಯಲಿ ಡಿಕ್ಲೇರ್ ಆಗಿಲ್ಲ, ಬಟ್ ವಾರ್ ಮೆಷಿನರಿ ಇಸ್ ಆಲ್ರೆಡಿ ಇನ್ ದ ಏರ್. ಎಲ್ಲ ನಡೀತಾ ಇದೆ 3 ದಿವಸದಿಂದ. ಸೊ ಈ ಟೈಮ್ದಲ್ಲಿ ನೀ ಏನಂತಂದ್ರೆ ಒಂದು ಮಿಲಿಟರಿ ಅಡ್ವಾಂಟೇಜ್ ಒಂದು ಇರ್ತದ. ಈ ಅವಕಾಶ ಏನಪ್ಪ ಅಂದ್ರೆ ಇಷ್ಟು ಕ್ವಿಕ್ ಆಗಿ ಸಿಗೋದಲ್ಲ. 1971 ಆದ ನಂತರ ಇಂಥ ಒಂದು ಏನಪ್ಪ ಅಂದ್ರೆ ಮಿಲಿಟರಿ ಟೆಕ್ನಾಲಜಿ ಇರ್ತಕ್ಕಂಥ ಎಲ್ಲ ವೆಪನ್ ಎಲ್ಲ ಬ್ಯಾಟಲ್ ಟೆಸ್ಟ್ ಆಗಿಬಿಟ್ಟಿದ್ದು. ಈಗ ಏನಂತಂದ್ರೆ ವೈ ಥರ್ಡ್ ಪಾರ್ಟಿ ಇಸ್ ಮೀಡಿಯೇಟಿಂಗ್ ಸೀಸ್ ಫೈರ್ ಅನೌನ್ಸ್. ಡೊನಾಲ್ಡ್ ಟ್ರಂಪ್ ಯಾಕೆ ಮಾಡಬೇಕು ಸೀಸ್ ಫೈರ್ ಅನೌನ್ಸ್ ಮಾಡಬೇಕು? ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗಿತ್ತು, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗಿತ್ತು. ವೈ ಥರ್ಡ್ ಪಾರ್ಟಿ? ಕರೆಕ್ಟ್. ಮೀಡಿಯೇಟರ್ ನೀವು ಸೀಸ್ ಫೈರ್ ಅಗ್ರಿ ಆದ್ರೆ ಕಂಡೀಷನ್ ಇಟ್ಟು ಹಾಕ್ರಿ. ರೈಟ್ ಸರ್.